ಮತ್ತೊಂದೆಡೆ ಲೈವ್ ವಿಜುವಲ್ಸ್ ಕಾರ್ಯಕ್ರಮದ ಲೈವ್ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಲಿರುವಂತಹ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಶ್ರೀ ಸಿದ್ದರಾಮಯ್ಯ ಅವರು ಈಗ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಎಲ್ಲ ಅತಿಥಿ ವರೇಣ್ಯರು ಕೂಡ ವೇದಿಕೆಯಲ್ಲಿ ಆಸೀನರಾಗಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಎಸ್, ನಿನ್ನೆವರೆಗೂ ನಾಯಕರ ಮಟ್ಟದಲ್ಲಿ ಅಲ್ಲೇನೋ ಇಬ್ರೂ ಕೂಡ ನಾವಿಬ್ರು ಬ್ರದರ್ಸ್ ಒಟ್ಟಾಗ ಸಾಕ್ತೀವಿ, ನಮ್ಮಲ್ಲೇನು ಗೊಂದಲ ಇಲ್ಲ, ಹೈಕಮಾಂಡ್ ಹೇಳಿದಂತೆ ಕೇಳ್ತೀವಿ ಎನ್ನುವಂಥ ಸಂದೇಶ ರವಾನಿಸೋ ಪ್ರಯತ್ನ ಮಾಡಿದ್ರು. ಆದರೆ ಇಲ್ಲಿ ಮಂಗಳೂರಿನಲ್ಲಿ ಆಗ್ತಾ ಇರುವಂಥದ್ದು ಎರಡು ಬಣದ ಬೆಂಬಲಿಗರು ಕೂಡ ಘೋಷಣೆಗಳನ್ನ ಕೂಗುವ ಮೂಲಕ ಮತ್ತೆ ಅದನ್ನು ಇನ್ನೂ ಜೀವಂತವಾಗಿಟ್ಟಿದ್ದಾರೆ. ಬೆಂಗಳೂರು ವಿವಿ ಗೆಸ್ಟ್ ಹೌಸ್ ಕಾವೇರಿಯಲ್ಲಿ ಕೂಡ ಹೈ ವೋಲ್ಟೇಜ್ ಸಭೆ ನಡೀತು. ಆ ಸಭೆ ಬಳಿಕ ಈಗ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಕೆ.ಸಿ. ವೇಣುಗೋಪಾಲ್ ಜೊತೆ ಸಿಎಂ ಸಿದ್ದರಾಮಯ್ಯ, ಸ್ಪೀಕರ್ ಯುಟಿ ಖಾದರ್ ಸೇರಿದಂತೆ ನಾಯಕರುಗಳಲ್ಲೂ ಕೂಡ ಬಂದಿರುವಂತದ್ದು. ಚಿಂತನೆಗಳನ್ನ ತಂದುಕೊಟ್ಟಿರುವ ಮಹಾನ್ ದಾರ್ಶನಿಕರ ವಿಚಾರಗಳನ್ನ ನಾವೆಲ್ಲರೂ ತಿಳಿದು ಸಮಾವೇಶ ಆಯೋಜನೆಯಾಗಿದೆ. ಮಂಗಳೂರಿನ ಈ ಕಾರ್ಯಕ್ರಮದಲ್ಲಿ ಇಬ್ಬರು ನಾಯಕರು ಕೂಡ ವೇದಿಕೆಯನ್ನ ಹಂಚಿಕೊಂಡಿರುವಂತದ್ದು. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ಮೇಲೆ ಅಂದ್ರೆ ಈ ಎಲ್ಲ ನಾಯಕತ್ವ ಬದಲಾವಣೆ ಬಗ್ಗೆ ಬಹಳ ದೊಡ್ಡ ಚರ್ಚೆಗಳು ಎಲ್ಲವೂ ನಡೆದ ಮೇಲೆ ಈ ಬೆಳವಣಿಗೆ ಬಳಿಕ ಇದೇ ಪ್ರಥಮ ಮುಖಾಮುಖಿ ಕೆ.ಸಿ. ವೇಣುಗೋಪಾಲ್ ಜೊತೆ ಸಿಎಂ ಸಿದ್ದರಾಮಯ್ಯನವರು ಮಾತುಕತೆಗೆ ಮುಂದಾಗಿರೋದು. ಸಿಎಂ ಕೂಡ ಹೇಳಿದ್ರು, ಹೌದು ನಾನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೀನಿ, ಆ ಸಂದರ್ಭದಲ್ಲಿ ಅವರೊಂದಿಗೆ ಮಾತುಕತೆಗೆ ಅವಕಾಶ ಸಿಗುತ್ತೆ ಅಂತ. ಈ ಕಾರ್ಯಕ್ರಮಕ್ಕೂ ಮುಂಚೆನೆ ನಡೀತು ಒಂದು ಹೈ ವೋಲ್ಟೇಜ್ ಸಭೆ, ಅನೌಪಚಾರಿಕ ಸಭೆ ನಿಜ, ಆದರೆ ಅಲ್ಲಾಗಿರುವಂತಹ ಚರ್ಚೆ ಅಫ್ಕೋರ್ಸ್ ಕುತೂಹಲವನ್ನ ಮೂಡಿಸುತ್ತೆ. ಈಗ ಕಾರ್ಯಕ್ರಮದಲ್ಲಿ ಇಬ್ರು ಭಾಗಿಯಾಗಿದ್ದಾರೆ. ಎಸ್, ಮಂಗಳೂರಿನ ಅಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ ಕುರಿತಂತೆ ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಪೃಥ್ವಿ ಈಗ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿ, ನಿನ್ನೆವರೆಗೂ ಬೆಂಗಳೂರಿನಲ್ಲಾದಂತಹ ಘಟನೆಗಳನ್ನ ನೋಡ್ತಾ ಇದ್ದೀವಿ. ಇಬ್ರು ನಾಯಕರು ಕೂಡ ವಿ ಆರ್ ಬ್ರದರ್ಸ್, ಒಗ್ಗಟ್ಟಾಗಿ ಸಾಕ್ತೀವಿ ಅಂತ ಹೇಳಿ ಶಾಂತಿ ಮಂತ್ರವನ್ನ ಜಪಿಸಿದ್ರು. ಆದ್ರೆ ಮಂಗಳೂರಿನಲ್ಲಿ ಆಗ್ತಾ ಇರೋದು ಮತ್ತದೇ ಹಳೆ ಬೆಳವಣಿಗೆಗಳು ಕಂಡು ಬರ್ತಾ ಇದೆ. ಎರಡೂ ಬಣದ ಬೆಂಬಲಿಗರು ಕೂಡ ಜೈಕಾರ ಹಾಕ್ತಾ ಇರುವಂತದ್ದು ಇನ್ನೂ ಕೂಡ ಈ ಬಣ ರಾಜಕೀಯ ಅಂತ ಅನ್ನೋದು ಅಸ್ತಿತ್ವದಲ್ಲಿದೆ ಅನ್ನೋದಕ್ಕೆ ಸಾಕ್ಷಿ ಆಗ್ತಾ ಇದೆ. ಈಗ ವೇದಿಕೆ ಕಾರ್ಯಕ್ರಮದಲ್ಲೂ ಕೆ.ಸಿ. ವೇಣುಗೋಪಾಲ್ ಅವ್ರ ಜೊತೆ ವೇದಿಕೆ ಹಂಚಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಅದಕ್ಕೂ ಮುನ್ನ ಹೈ ವೋಲ್ಟೇಜ್ ಸಭೆ ಕೂಡ ನಡೀತು. ಮಂಗಳೂರಿನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ, ಕೆ.ಸಿ. ವೇಣುಗೋಪಾಲ್ ಅವ್ರ ಜೊತೆ ಮೊದಲ ಬಾರಿಗೆ ಭೇಟಿ ಆಗ್ತಾ ಇದ್ದಾರೆ ಸಿಎಂ. ಎಲ್ಲಾ ರಾಜಕೀಯ ಮೇಲಾಟಗಳ ಆದ ಮೇಲೆ ಏನೇನ್ ನಡೀತು ಅಂತ? ಪ್ರತಿಮಾ, ಇವತ್ತು ಏನು ಈ ಒಂದು ಕಾರ್ಯಕ್ರಮ ಏನಿದೆ, ಈ ಒಂದು ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ತನ್ನ ಶಕ್ತಿ ಪ್ರದರ್ಶನವನ್ನು ಮಾಡಬೇಕು ಅಂತೇಳಿ ಸ್ಥಳೀಯ ನಾಯಕರುಗಳು ಮತ್ತು ಅಹಿಂದ ನಾಯಕರುಗಳೆಲ್ಲರೂ ಕೂಡ ಸಾಕಷ್ಟು ಜನರನ್ನು ಸೇರಿಸಿದ್ದು ಇವೆಲ್ಲವೂ ಕೂಡ ನಡೀತಾ ಇತ್ತು. ಅದ್ರ ಜೊತೆನೇ ಈ ಒಂದು ಕಾರ್ಯಕ್ರಮಕ್ಕೆ ಏನು AICC ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಅವರು ಬರ್ತಾರೆ ಅಂದ ತಕ್ಷಣ ಅವರ ಮುಂದೆ ಶಕ್ತಿ ಪ್ರದರ್ಶನವನ್ನು ಮಾಡಬೇಕು, ಆ ಒಂದು ಮೂಲಕ ಹೈಕಮಾಂಡ್ಗೆ ಕೆಲವೊಂದು ಏನು ಸಂದೇಶವನ್ನು ರವಾನಿಸಬೇಕು ಅಂತೇಳಿ ಸ್ಥಳೀಯ ಮುಖಂಡರುಗಳು ಮತ್ತು ಕಾರ್ಯಕರ್ತರು ಎಲ್ಲರೂ ಕೂಡ ಸಿದ್ದರಾಮಯ್ಯ ಅವರ ಪರವಾಗಿ ಬ್ಯಾಟಿಂಗನ್ನು ಮಾಡ್ತಾ ಇದ್ದಿದ್ದಂಥದ್ದು. ಈ ಒಂದು ಪ್ಲಾನ್ ಅನ್ನ ಫ್ಲಾಪ್ ಮಾಡಬೇಕು ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಬಣಕ್ಕೆ ಏನು ಕೆ.ಸಿ. ವೇಣುಗೋಪಾಲ್ ಏರ್ಪೋರ್ಟ್ ನಿಂದ ಹೊರಗಡೆ ಬರ್ತಿದ್ದಂತೆ ಅಲ್ಲಿ ಡಿ.ಕೆ. ಅಂತ ಹೇಳಿ ಘೋಷಣೆಯನ್ನ ಕೂಗಿ, ಅಂದ್ರೆ ಸಾಕಷ್ಟು ಜನರು ಕಾರ್ಯಕರ್ತರು ಸೇರಿ ಆ ಘೋಷಣೆಯನ್ನ ಕೂಗಿದ್ದಂಥದ್ದು. ಅದಾದ ಬಳಿಕ ಸಿದ್ದರಾಮಯ್ಯ ವಾಪಸ್ ಬರುವಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಜೊತೆ ಬೆಂಬಲಿಗರು ಅಂದ್ರೆ MLC ಐವನ್ ಡಿಸೋಜಾ ಸೇರಿದಂತೆ ಸಾಕಷ್ಟು ಜನರು ಸಿಎಂ ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಅಂತ ಹೇಳಿ ಘೋಷಣೆಯನ್ನ ಕೂಗಿದ್ದಂತ ಎಲ್ಲ ಐರಾಮಗಳು ರಾಜಕೀಯ ಮೇಲಾಟಗಳು ನಡೀತು. ಅಂದ್ರೆ ಏನು ಬ್ರೇಕ್ಫಾಸ್ಟ್ ಆದ ನಂತರ ನಡೆದಂತಹ ಸನ್ನಿವೇಶಕ್ಕೂ ಇಲ್ಲಿ ಕಂಡು ಬಂದಂತಹ ಸನ್ನಿವೇಶ ಸಂಪೂರ್ಣವಾಗಿ ತದ್ವಿರುದ್ಧವಾದ ಸನ್ನಿವೇಶಗಳೇ ಸೃಷ್ಟಿಯಾಗಿತ್ತು. ಸದ್ಯಕ್ಕೆ ಇವಾಗ ಹೈ ವೋಲ್ಟೇಜ್ ಮೀಟಿಂಗು ಕೂಡ ನಡೆದಿರುವಂಥದ್ದು. ಅಂದರೆ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ನೇರವಾಗಿ ಹೋಗಬೇಕಾಗಿತ್ತು. ಆದರೆ ಸಿಎಂ ಸಿದ್ದರಾಮಯ್ಯ, ಕೆ.ಸಿ. ವೇಣುಗೋಪಾಲ್ ಮತ್ತು ಉಳಿದಂಥ ಸಚಿವರು ಎಲ್ಲರೂ ಸೇರಿ ಒಂದು ಹೈ ವೋಲ್ಟೇಜ್ ಮೀಟಿಂಗನ್ನು ಮಂಗಳೂರು ವಿಶ್ವವಿದ್ಯಾನಿಲಯದ ಕಾವೇರಿ ಗೆಸ್ಟ್ ಹೌಸ್ನಲ್ಲಿ ಮಾಡಿದ್ದಂಥದ್ದು. ಅಲ್ಲಿ ಕೆಲವೊಂದು ವಿಚಾರಗಳ ಬಗ್ಗೆ ಚರ್ಚೆಯನ್ನು ನಡೆಸಿದ್ರು. ಅನೌಪಚಾರಿಕವಾದ ಮೀಟಿಂಗನ್ನು ಅಲ್ಲಿ ಮಾಡಿದ್ದಂಥದ್ದು. ಅಲ್ಲಿ ಸಾಕಷ್ಟು ಅಂದರೆ ಈ ಒಂದು ಮೀಟಿಂಗನ್ನು ಮಾಡುವಂಥ ಸಂದರ್ಭದಲ್ಲಿ ಸಚಿವರುಗಳು ಮತ್ತು ಸಿಎಂ ಕೆ.ಸಿ. ವೇಣುಗೋಪಾಲ್ ಸೇರಿದಂತೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ನಾಯಕರನ್ನಗಳನ್ನು ಬಿಟ್ಟರೆ ಯಾರು ಕೂಡ ಅಲ್ಲಿ ಇರಲಿಲ್ಲ. ಮತ್ತು ಎಲ್ಲರಿಗೆ ಅಲ್ಲಿ ಪೊಲೀಸ್ ಭದ್ರತೆಯನ್ನು ಸಾಕಷ್ಟು ಹಾಕಲಾಗಿತ್ತು. ಯಾರು ಕೂಡ ಒಳಗಡೆ ಹೋಗಲಿಕ್ಕೆ ಅವಕಾಶ ಇರಲಿಲ್ಲ. ಅಲ್ಲಿ ಕೆಲವೊಂದು ಗೌಪ್ಯವಾಗಿ ಮೀಟಿಂಗಲ್ಲಿ ನಡೆದಿರುವಂಥದ್ದು, ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಆಗಿರುವಂಥದ್ದು. ಅಂದರೆ ಕೆ.ಸಿ. ವೇಣುಗೋಪಾಲ್ ಅವರು ಬಂದಂಥ ಸಂದರ್ಭದಲ್ಲಿ ಹಲವಾರು ದೃಶ್ಯಗಳನ್ನು ಇವತ್ತು ನೋಡಿದರು. ಅಂದರೆ ಏರ್ಪೋರ್ಟ್ನಿಂದ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಡಿ.ಕೆ. ಶಿವಕುಮಾರ್ ಬೆಂಬಲಿಗರು ಯಾವ ರೀತಿ ಮುತ್ತಿಕೊಂಡಿದ್ರು, ಮುತ್ತಿಗೆಯನ್ನು ಹಾಕಿದ್ರು. ಅದಾದ ಬಳಿಕ ಸಿದ್ದರಾಮಯ್ಯ
ಪರವಾಗಿ ಯಾವ್ಯಾವ ರೀತಿ ಘೋಷಣೆಗಳು ಕೇಳಿಬಂತು ಮತ್ತು ಈ ಒಂದು ಏನು ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಏರ್ಪಡಿಸಿದ್ದೆ ಕೆ ಸಿ ವೇಣುಗೋಪಾಲ್ ಅವರ ಸೂಚನೆ ಮೇರೆಗೆ ನಾವು ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮಾಡ್ತಾ ಇದ್ದೀವಿ ಅಂತ ಖುದ್ದು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರು ಕೂಡ ಹೇಳಿದರು. ಸೊ ಈಗ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ಬಳಿಕ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇವತ್ತು ಮುಖಾಮುಖಿಯಾಗಿದ್ದಂಥದ್ದು ಒಂದು ಹೈ ವೋಲ್ಟೇಜ್ ಮೀಟಿಂಗನ್ನು ಕೂಡ ಮಾಡಿದ್ದಾರೆ. ಏನೇನು ಬೆಳವಣಿಗೆಗಳು ನಡೀತಾ ಇದೆ ಅದ್ರ ಬಗ್ಗೆ ಕೆಲವೊಂದಿಷ್ಟು ಚರ್ಚೆಗಳನ್ನು ಮಾಡಿರುವಂಥದ್ದು. ಇದು ತುಂಬ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದರೆ AICC ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ವೇಣುಗೋಪಾಲ್ ಈ ಎಲ್ಲ ಸಂದೇಶಗಳನ್ನು ಹೈಕಮಾಂಡ್ಗೆ ಮುಟ್ಟಿಸ್ತಾರೆ. ಈ ಒಂದು ಕುರ್ಚಿ ಕಿತ್ತಾಟಗಳು ಮತ್ತು ರಾಜಕೀಯ ಮೇಲಾಟಗಳೇನು ನಡೀತಾ ಇದೆ ಇದಕ್ಕೆ ಸಾಕಷ್ಟು ಇವೆಲ್ಲ ಇಂಬು ಕೊಡುತ್ತೆ ಅಂತ ಹೇಳಿದರೆ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಇವರೇನು ಹೇಳ್ತಾರೆ, ಇಲ್ಲಿ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಸಂದೇಶವನ್ನು ಇಲ್ಲಿನ ಒಂದು ರಿಪೋರ್ಟನ್ನು ಕೊಡ್ತಾರೆ. ಸೊ ಅದ್ರ ಮೇಲೆ ಸಾಕಷ್ಟು ವಿಚಾರಗಳು ಅದ್ರ ಮೇಲೆ ಡೆವಲಪ್ಮೆಂಟ್ ನಿಗದಿಯಾಗಿರುತ್ತೆ. ಸದ್ಯಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಅವಕಾಶ ಇಲ್ಲ. ಅಂದರೆ ಎಲ್ಲ ಅಹಿಂದ ನಾಯಕರುಗಳೆಲ್ಲ ಸೇರಿದ್ದಾರೆ. ಆದರೆ ಇಲ್ಲಿ ಏನು ಉಡುಪಿಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ನ ಹೊರತುಪಡಿಸಿದರೆ ಎಲ್ಲರೂ ಕೂಡ ಅಹಿಂದ ನಾಯಕರೇ ಅಲ್ಲಿ ಇರುವಂಥದ್ದು. ಸೊ ಅಲ್ಲಿ ಹೈ ವೋಲ್ಟೇಜ್ ಮೀಟಿಂಗನ್ನು ಕೂಡ ನಡೆದಿದೆ. ಮತ್ತು ಸಮಾವೇಶದಲ್ಲಿ ಈಗ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನವನ್ನು ಕೂಡ ಮುಂದಾಗಿರುವಂಥದ್ದು. ಅಂದರೆ BK ಹರಿಪ್ರಸಾದ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಒಂದು ಕಾರ್ಯಕ್ರಮ ಇದು ಮಂಗಳೂರು ವಿಶ್ವವಿದ್ಯಾನಿಲಯ ಮತ್ತು ಏನು ಅಧ್ಯಯನ ಪೀಠ ವಿಶ್ವವಿದ್ಯಾಲಯ ಅಧ್ಯಯನ ಪೀಠ ಸಹಭಾಗಿತ್ವದಲ್ಲಿ ನಾರಾಯಣಗುರು ಮತ್ತು ಗಾಂಧಿ ಸಂವಾದ ಕಾರ್ಯಕ್ರಮ ಏರ್ಪಟ್ಟರೂ ಕೂಡ ಇದೊಂದು ರಾಜಕೀಯ ಮೇಲಾಟಕ್ಕೆ ಸಾಕ್ಷಿಯಾಗಿರುವಂಥ ಕಾರ್ಯಕ್ರಮಗಳಾಗಿದೆ. ಬ್ಯಾನರ್ಗಳು ಬಂಟಿಂಗ್ಗಳಾಗಿರ್ಬೋದು ಎಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮದ ರೀತಿಯೇ ಬಿಂಬಿತವಾಗಿರುವಂಥದ್ದು. ಮತ್ತು ಸಾಕಷ್ಟು ಜನರನ್ನು ಸೇರಿಸ್ತಾ ಇರುವಂಥದ್ದು, ಸಾಕಷ್ಟು ಕ್ರೌಡ್ ಸೇರಿದೆ, ಸಾಕಷ್ಟು ಜನರು ಆ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಾರೆ. ಸೊ ಈ ಮೂಲಕ ಅಂದರೆ ಈಗ ಸಭೆಯಲ್ಲಿ ಯಾವ್ಯಾವ ರೀತಿ ಭಾಷಣಗಳಿರುತ್ತೆ, ಕೆ ಸಿ ವೇಣುಗೋಪಾಲ್ ಅವ್ರ ಮುನ್ಗಡೆ ಏನೇನು ನಡೆಯುತ್ತೆ ಡೆವಲಪ್ಮೆಂಟ್ಗಳನ್ನೋದನ್ನು ಇನ್ನು ಕೆಲವು ಕ್ಷಣಗಳಲ್ಲೂ ಕೂಡ ನಾವು ನೋಡ್ಬೋದಾಗಿದೆ. ಪ್ರತಿಮಾ. ಎಸ್ ಪೃಥ್ವಿ, ಹಾಗೆ ಸಂಪರ್ಕದಲ್ಲಿರಿ, ಇನ್ನಷ್ಟು ಮಾಹಿತಿ ನಿಮ್ಮಿಂದ ಪಡೆದುಕೊಳ್ತಾ ಹೋಗ್ತೀನಿ. ನಿಜಕ್ಕೂ ಮಂಗಳೂರಿನಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ ಕುತೂಹಲವನ್ನ ಮೂಡಿಸ್ತಾ ಇದೆ. ಜನಾರ್ದನ ಪೂಜಾರಿ ಆಶೀರ್ವಾದ ಪಡೆದ್ರು ಸಿಎಂ. ವೇದಿಕೆ ಮೇಲೇನೆ ಸಿಎಂಗೆ ಪೂಜಾರಿ ಆಶೀರ್ವಾದ ಮಾಡಿದ್ದಾರೆ. ಜನಾರ್ದನ ಪೂಜಾರಿಯವರ ಆಶೀರ್ವಾದವನ್ನ ಸಿಎಂ ಸಿದ್ದರಾಮಯ್ಯ ಪಡ್ಕೊಂಡಂತಹ ಘಟನೆ ನಡೀತು. ಶತಮಾನದ ಮಹಾಪ್ರಸ್ಥಾನ ಈಗಾಗಲೇ ಪೃಥ್ವಿ ವಿವರಿಸ್ತಾ ಇದ್ರು, ಒಂದ್ ರೀತಿ ಕಾಂಗ್ರೆಸ್ನ ಕಾರ್ಯಕ್ರಮದ ರೀತಿಯಲ್ಲಿ ಭಾಸ ಆಗ್ತಾ ಇತ್ತು ಅಂತ. ಎಸ್, ನಾವು ಗಮನಿಸ್ತಾ ಇದ್ದೀವಿ. ಅವರನ್ನ ಕೈ ಹಿಡಿದು ಕರೆದುಕೊಂಡು ಬಂದ್ರು, ಅವರ ಆಶೀರ್ವಾದವನ್ನ ಪಡ್ಕೊಂಡ್ರು ಸಿಎಂ ಸಿದ್ದರಾಮಯ್ಯ. ಒಂದೇ ವೇದಿಕೆಯಲ್ಲಿ ಈಗ ಭಾಗಿಯಾಗಿದ್ದಾರೆ. ಕೆ ಸಿ ವೇಣುಗೋಪಾಲ್ ಅವರು ಕೂಡ ಇದ್ದಾರೆ. ಈ ಕಾರ್ಯಕ್ರಮದ ಸಂದರ್ಭದಲ್ಲೇ ಆಶೀರ್ವಾದವನ್ನ ನೀಡಿದ್ರು. ಜನಾರ್ದನ್ ಪೂಜಾರಿ ಅವರ ಆಶೀರ್ವಾದವನ್ನ ಸಿಎಂ ಸಿದ್ದರಾಮಯ್ಯ ಪಡ್ಕೊಂಡಿದ್ದಾರೆ. ಹಿರಿಯ ನಾಯಕರು ಅವರ ಆಶೀರ್ವಾದವನ್ನ ಸಿಎಂ ಪಡ್ಕೊಂಡಿರುವಂಥದ್ದು. ಅವರನ್ನ ಕೈ ಹಿಡಿದು ಕರ್ಕೊಂಡು ಬಂದರು. ವೇದಿಕೆ ಮೇಲೆ ಸಿಎಂಗೆ ಆಶೀರ್ವದಿಸಿದ್ರು. ನಿನ್ನೆವರೆಗೂ ಬೆಂಗಳೂರಿನಲ್ಲಾದಂತಹ ಒಗ್ಗಟ್ಟಿನ ಮಂತ್ರ ಈಗ ಮಂಗಳೂರಿನಲ್ಲಾಗ್ತಾ ಇರುವಂತಹ ಮತ್ತದೇ ಬಣ ರಾಜಕೀಯ ಕುತೂಹಲ ಮೂಡಿಸ್ತಾ ಇದೆ.